ಅದೇ ನೀವು ಬಡ್ಸೋದೆಲ್ಲ ಬೇಡ, ಇವತ್ತೆಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಕೂತ್ಕೊಳ್ಳಿ. ಹೌದಮ್ಮ, ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಚೆನ್ನಾಗಿರುತ್ತೆ. ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಮುಂದೆ ನಿಂತು ಊಟ ಬಡಿಸ್ಲಿಲ್ಲ ಅಂದ್ರೆ ಏನೇ ಚೆನ್ನಾಗಿರುತ್ತೆ. ನಿಖಿಲ ತಗೋ, ತುಪ್ಪ ಹಾಕು. ಬಾವಾ, ನಿಮ್ಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಸ್ಪೆಸಿಫಿಕ್ ಆಗಿ ಇಂಥದೇ ಅಂತ ಏನಿಲ್ಲ, ಎರಡೂ ಇಷ್ಟನೇ. ಆ ಅಡುಗೆಗೆ ತಕ್ಕಾಗಿ ರುಚಿ ಇದ್ರೆ ಆಯ್ತು. ಬಾವಾ, ನಾಚ್ಕೊಳ್ಳೋ ಹಾಗಿಲ್ಲ, ಹೊಟ್ಟೆ ತುಂಬ ತಿನ್ಬೇಕು. ನೀನ್ ಹೇಳ್ದಂಗೆ ಇದನ್ನೆಲ್ಲ ತಿನ್ಬಿಟ್ರೆ ನನ್ನ ಈ ಚೇರ್ ಮೇಲಿಂದ ಎತ್ತಕ್ಕೆ JCPನೇ ಬರ್ಬೇಕಾಗತ್ತೆ. ಸೂಪರ್ ಆಗತ್ತೆ. ನಾನು ನೋಡ್ತೀನಿ, ನೀವು ಊಟ ಮಾಡಿ. ಅಣ್ಣ, ಇದೇನು ಇದ್ದಕ್ಕಿದ್ದ ಹಾಗೆ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನೀನ್ ಕರೆಕ್ಟ್ ಟೈಮ್ ಬಟ್ಟೆ ಕಟ್ಟಲಿಲ್ಲ ಅಂತಂದ್ರೆ ಮನೆ ಬಾಗಿಲು ತನಕ ಬರ್ಬೇಕಲ್ಲ. ಅದು ಕಟ್ಟೋಣ ಅಂತಾನೆ ಇದ್ದೆ ಅಣ್ಣ, ಮದುವೆ ಕೆಲ್ಸದ ಗಡ್ಬಿಡಿನಲ್ಲಿ ಮರ್ತೋಯ್ತು ಅಷ್ಟೇ. ಅದು ಅಲ್ಲದೆ ಮದುವೆ ಅಂತಂದ್ರೆ ಖರ್ಚು ವೆಚ್ಚ ಇದ್ದೇ ಇರುತ್ತೆ ಅಲ್ವಾ ಅಣ್ಣ? ಅಂದ್ರೆ ನೀವ್ ಹೇಳ್ತಾ ಇರೋದೇನು, ಇವತ್ತು ಬಡ್ಡಿ ದುಡ್ಡು ಕೊಡಲ್ವಾ? ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಸಾಕು, ಸುಮ್ಮನೆ ರಾಮ. ಏನೋ ಒಂಟಿ ಹೆಂಗ್ಸು ಮನೆ ಗಂಡಿಕ್ಕಿಲ್ಲ ಅಂತ ಕೇಳಿದ ಕೂಡಲೇ ದುಡ್ಡು ಕೊಟ್ರೆ ಇವಾಗ ಬಡ್ಡಿ ಕೊಡೋದಕ್ಕೆ ನವರಂಗಿ ನಡ್ಕಾಡ್ತಾ ಇದೀಯಾ? ಮೊದಲೇ ಹೇಳಿದೆ ತಾನೇ ಬಡ್ಡಿ ಹಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಅಣ್ಣ, ಸ್ವಲ್ಪ ಮೆತ್ತಗೆ ಮಾತಾಡಿ ಅಣ್ಣ. ಅಳಿಯಂದ್ರು ಒಳಗಡೆ ಇದ್ದಾರೆ, ಏನಾದ್ರೂ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಗೊಳ್ಳಪ್ಪ, ನಿಮ್ಮ ಅಳಿಯ ತಪ್ಪು ತಿಳ್ಕೊಂತಾನೆ ಅಂತ ನಾನು ಮೆತ್ತ ಮಾತಾಡ್ಬೇಕಾ? ಹಂಗಲ್ಲ ಅಣ್ಣ, ಸ್ವಲ್ಪ ಟೈಮ್ ಕೊಡಿ, ಕೊಟ್ಬಿಡ್ತೀನಿ. ಏನ್ ಟೈಮ್ ಕೊಡೋದು? ನೋಡು, ನಾನ್ ತಲೆ ಕೆಟ್ರೆ ತುಂಬಾ ಕೆಟ್ಟ ಮನುಷ್ಯ. ನನ್ ತಲೆ ಕೆಡೋದಕ್ ಮುಂಚೆ ನಾನು ಬಡ್ಡಿ ದುಡ್ಡು ಕೊಟ್ಬಿಡು. ತುಸ್ರ ಮಾತಾಡದೆ ಸೈಲೆಂಟಾಗಿ ಹೊಂಟೋಗ್ತೀನಿ. ಈಗ ಸಡನ್ ಆಗಿ ಬಂದ್ರೆ ನಾನು ಎಲ್ಲಿಂದ ತರ್ಲಿ ಅಣ್ಣ? ನನ್ನ ನಂಬಿ ಅಣ್ಣ, ನಾನು ಖಂಡಿತ ತಂದು ಕೊಡ್ತೀನಿ ದುಡ್ಡನ್ನ.